ಮೈತ್ರಿ ಸರ್ಕಾರದ ಮೊದಲ ರಾಜಕೀಯ ಬಲಿ ಸಿದ್ಧವಾಗಿದೆ. ರಾಜಕೀಯ ನಿವೃತ್ತಿಗೆ ಹಿರಿಯ ನಾಯಕನ ನಿರ್ಧಾರ ಅಂತ ಹೇಳಲಾಗ್ತಾ ಇದೆ. ದೇವೇಗೌಡರ ಡಿಮ್ಯಾಂಡ್ಗೆ ಬಲಿಯಾಗ್ತಾರ ಅವರು? ಯಾರವರು? ಯಾರ ಬಗ್ಗೆ ಹೇಳ್ತಾ ಇದೀವಿ? ಯಾವ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದೀವಿ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಹೇಳ್ತಾ ಇದೀವಿ. ದೇವೇಗೌಡರ ಡಿಮ್ಯಾಂಡ್ಗೆ ಆ ರಾಜಕಾರಣಿ ನಿವೃತ್ತಿಯನ್ನ ಪಡ್ಕೊಳ್ತಾರ. ಲೋಕಸಮರಕ್ಕೂ ಮುನ್ನ ಶಸ್ತ್ರತ್ಯಾಗ ಮಾಡೋದಾದ್ರೂ ಯಾರು? ಲೋಕಸಭಾ ಸಮರಕ್ಕೂ ಮುನ್ನ ದೊಡ್ಡ ಶಾಕಿಂಗ್ ಸುದ್ದಿ ಕಾದಿದೆ. ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾರ ಬಗ್ಗೆ ಹೇಳ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಪ್ರಮುಖವಾಗಿ ನ್ಯೂಸ್ 18 ಬಳಿ ನಿವೃತ್ತಿ ರಾಜಕೀಯದ ದೊಡ್ಡ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಲ್ಲಿ ಪ್ರಮುಖವಾಗಿ ಶಸ್ತ್ರತ್ಯಾಗ ಮಾಡ ಹೊರಟಿರೋದು ಕಾಂಗ್ರೆಸ್ ನಾಯಕ. ಆ ಕಾಂಗ್ರೆಸ್ನ ಹಿರಿಯ ನಾಯಕರಾದ್ರೂ ಯಾರು? ಸಮರಕ್ಕೂ ಮುನ್ನ ಅವರು ರಾಜಕೀಯ ನಿವೃತ್ತಿಯನ್ನ ಕೈಗೊಳ್ತಾರಾ ಅನ್ನೋದೇ ಕುತೂಹಲವನ್ನ ಕೆರಳಿಸಿದೆ. ಈಗ ಆಲ್ರೆಡಿ 10 ಕ್ಷೇತ್ರಗಳಿಗೆ ದೇವೇಗೌಡರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಕ್ಷೇತ್ರ ಬಿಟ್ಟು ಕೊಡಲಿದ್ದಾರಾ ಆ ಕಾಂಗ್ರೆಸ್ನ ಲೀಡರ್? ಚಿಕ್ಕಬಳ್ಳಾಪುರ ಕ್ಷೇತ್ರ ಬಿಟ್ಟು ಕೊಡಲು ಸಿದ್ಧರಾಗಿದ್ದಾರಾ ಕಾಂಗ್ರೆಸ್ ನಾಯಕರು? ಚಿಕ್ಕಬಳ್ಳಾಪುರ ಕ್ಷೇತ್ರ ಬಿಟ್ಟು ಕೊಟ್ರೆ ಆ ಒಂದು ಸ್ಥಾನವನ್ನ ಕಳೆದುಕೊಳ್ಳೋರು ಯಾರು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ದೀವಿ. ಇಲ್ಲಿ ಪ್ರಮುಖವಾಗಿ ದೇವೇಗೌಡರು 10 ಕ್ಷೇತ್ರವನ್ನ ಕೇಳಿದ್ದಾರೆ. ಅದರಲ್ಲಿ ಚಿಕ್ಕಬಳ್ಳಾಪುರ ಕೂಡ ಒಂದು. ಆ ರಾಜಕಾರಣಿ ಬೇರೆ ಯಾರು ಅಲ್ಲ, ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಸಚಿವರಾಗಿದ್ದಂತಹ ಹಾಲಿ ಸಂಸದರಾಗಿರುವಂತಹ ವೀರಪ್ಪ ಮೊಯ್ಲಿ ಅವರು. 2009ರಿಂದಲೂ ಕೂಡ ಕಾಂಗ್ರೆಸ್ನಿಂದ ವೀರಪ್ಪ ಮೊಯ್ಲಿ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಗೆದ್ದು ಬರ್ತಾ ಇದ್ದಾರೆ. 2 ಬಾರಿ ಲೋಕಸಭೆಯನ್ನ ಪ್ರವೇಶಿಸಿದ್ದಾರೆ ಆ ಕ್ಷೇತ್ರದಿಂದಲೇ. ಈಗ ದೇವೇಗೌಡರು ಆ ಕ್ಷೇತ್ರದ ಮೇಲೆ ಕಣ್ಣನ್ನ ಹಾಕಿದ್ದಾರೆ. ಈಗ ಆಲ್ರೆಡಿ 2 ಬಾರಿ ಸಂಸದರಾಗಿ ಆಯ್ಕೆ ಆಗಿದ್ದಾರೆ ವೀರಪ್ಪ ಮೊಯ್ಲಿ ಅವರು. ಅದೇ ಕ್ಷೇತ್ರ ನಮಗೆ ಬೇಕು ಅಂತ ದೇವೇಗೌಡರು ಕೂಡ ಪಟ್ಟನ್ನ ಹಿಡಿದಿರುವಂತ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಬೇಡಿಕೆಯನ್ನ ಇಟ್ಟಿರುವಂತ ಹಿನ್ನೆಲೆಯಲ್ಲಿ ಆ ಕ್ಷೇತ್ರವನ್ನ ಬಿಟ್ಟು ಕೊಡ್ತಾರ. ಇಲ್ಲಿ ಪ್ರಮುಖವಾಗಿ ತಮ್ಮ ಕುಟುಂಬದ ಸದಸ್ಯರಿಗಾಗಿ ಬೇಡಿಕೆಯನ್ನ ಇಟ್ಟಿದ್ದಾರೆ ದೊಡ್ಡಗೌಡರು. ಕುಟುಂಬದ ಯುವ ಪೀಳಿಗೆಯನ್ನ ಕಣಕ್ಕೆ ಇಳಿಸುವಂತ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ಮಂಡ್ಯ ಮತ್ತು ಹಾಸನದಲ್ಲಿ ಟಿಕೆಟ್ ಕಿತ್ತಾಟ ಹೆಚ್ಚಾಗಿರುವಂತ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿ ಕೂತಿದೆ ಜೆಡಿಎಸ್. ದೊಡ್ಡಗೌಡರ ಬೇಡಿಕೆಗೆ ಮಣಿಯುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಮಣಿದಿದೆಯಾ ಈಗ ಆಲ್ರೆಡಿ? ಆ ಒಬ್ಬ ರಾಜಕೀಯ ಅಂದ್ರೆ ಪ್ರಮುಖವಾಗಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತ ವೀರಪ್ಪ ಮೊಯ್ಲಿ ಅವರ ಒಂದು ರಾಜಕೀಯ ಇಲ್ಲಿಗೆ ಕೊನೆ ಆಗ್ಬಿಡುತ್ತಾ? ರಾಜಕೀಯ ನಿವೃತ್ತಿಯನ್ನ ಕೈಗೊಳ್ತಾರ? ಮೊಯ್ಲಿಗೆ ರಾಜಕೀಯ ನಿವೃತ್ತಿಯನ್ನ ಕೊಡಲು ನಿರ್ಧಾರವನ್ನ ಕೈಗೊಂಡಿದೆಯಾ ಹೈಕಮಾಂಡ್ ಅಂದೋದೇ ಇಲ್ಲಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಲ್ವಿನ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಅಲ್ವಿನ್, ಇಲ್ಲಿ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಬೇಕೇ ಬೇಕು ಅಂತ ದೇವೇಗೌಡರು ಕೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಪ್ರಮುಖವಾಗಿ ವೀರಪ್ಪ ಮೊಯ್ಲಿ ಅವರ ರಾಜಕೀಯ ನಿವೃತ್ತಿ ಆಗ್ಬಿಡುತ್ತಾ ಅಂತ? ಪೃಥ್ವಿರಾಜಲ್ಲಿ ನೋಡಬಹುದು ನಾವು ಸುಮಾರು 10 ವರ್ಷ ಅಂದ್ರೆ ಎರಡು ಬಾರಿ ರಾಜಕೀಯ ಜೀವನಕ್ಕೆ ಒಂದು ವಿಶೇಷವಾದಂತಹ ಒಂದು ಒತ್ತು ಕೊಟ್ಟಂತ ಕ್ಷೇತ್ರ ಆಗಿರ್ಬೋದು. ವೀರಪ್ಪ ಮೊಯ್ಲಿ ಅವರಿಗೆ ಒತ್ತು ಕೊಟ್ಟಂತ ಕ್ಷೇತ್ರ ಚಿಕ್ಕಬಳ್ಳಾಪುರ. ರಾಜಕೀಯದಲ್ಲಿ ಏನು ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಅವರಿಗೆ ಹಿನ್ನಡೆ ಆದಾಗ ಚಿಕ್ಕಬಳ್ಳಾಪುರಕ್ಕೆ ಬಂದು ರಾಜಕೀಯ ಜೀವನದಲ್ಲಿ ಮತ್ತೊಮ್ಮೆ ಯೂನಿಯನ್ ಮಿನಿಸ್ಟರ್ ಆಗ್ಲಿಕ್ಕೆ ಆದಂತಹ ಕ್ಷೇತ್ರ. ಇಲ್ಲಿ ಮುಖ್ಯವಾಗಿ ನೋಡಬಹುದು, ಇಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ಜಟಾಪಟಿ ಇರುವಂತದ್ದು. ಅದರ ಪಕ್ಕದಲ್ಲೇ ಬಿಜೆಪಿ ಕೂಡ ಇರುವಂತದ್ದು. ಜೆಡಿಎಸ್ ಸುಮಾರು 10 MLAಗಳಲ್ಲಿ ಸುಮಾರು 2 MLAಗಳ ಸ್ಥಾನವನ್ನು ಜೆಡಿಎಸ್ ಕೂಡ ಪಡ್ಕೊಂಡಿದೆ. ಲಾಸ್ಟ್ ಟೈಮ್ HD ಕುಮಾರಸ್ವಾಮಿ ಇದೇ ಕ್ಷೇತ್ರದಿಂದ ವೀರಪ್ಪ ಮೊಯ್ಲಿ ಕಣಕ್ಕಿಳಿದಾಗ ಸುಮಾರು 3.5 ಲಕ್ಷದಷ್ಟು ವೋಟ್ ಅನ್ನು ಪಡೆದಿದ್ರು. ಮತ್ತೆ ವಿನ್ನಿಂಗ್ ಕ್ಯಾಂಡಿಡೇಟ್ ಆದಂತಹ ವೀರಪ್ಪ ಮೊಯ್ಲಿ ಸುಮಾರು 4,20,000 ವೋಟ್ ಅನ್ನು ಪಡೆದಿರುವಂತದ್ದು. ಇಲ್ಲಿ ಹೆಚ್ಚು ಕಮ್ಮಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ಹೆಚ್ಚಿನ ಜಟಾಪಟಿ ಇರೋದ್ರಿಂದ ಈಗ ದೇವೇಗೌಡರು ಈ ಕ್ಷೇತ್ರವನ್ನು ನಮ್ಗೆ ಕೊಡಿ ಅಂತ ಕೇಳ್ತಾ ಇರುವಂತದ್ದು ನಾವು ನೋಡ್ಬೋದು. ಥ್ಯಾಂಕ್ ಯು ಅಲ್ವೇ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.